ಯಾವಳವಳು ನನ್ನ ಅಕ್ಕಿ ಅಂತ ಕರಿತಾ ಇರೋದು? ಪಾಪಕ್ಕೆ ದೇವ್ರು ನನಗೆ ಚೆನ್ನಾಗಿ ಶಿಕ್ಷೆ ಕೊಟ್ಬಿಟ್ಟ. ನಾನು ಎಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ ಗೊತ್ತಾ ಅದಕ್ಕೆ. ಸಹಾಯ ಮಾಡ್ತಾರೆ, ಯಾರು ನಯಾ ಪೈಸೆ ಕೊಟ್ಟು ಸಹಾಯ ಮಾಡಲ್ಲ. ನೀನ್ ಮಾಡಿದಕ್ಕೆ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದೆಯಲ್ಲ, ಶಿಕ್ಷೆ ಅನುಭವಿಸು. ಮೊದ್ಲು ಗಂಡ ಎಲ್ಲಿದ್ದಾನೆ ಅಂತ ಹೋಗಿ ಹುಡುಕಂಬಂದು ಅವನನ್ನ ಸರಿಯಾಗಿ ಓಡಿ, ಆಗ ಅವನಿಗೆ ಬುದ್ಧಿ ಬರುತ್ತೆ. ಮೊದ್ಲು ಈ ತರ ಎಲ್ಲ ಮಾತಾಡ್ಬಿಡ್ರಿ, ಅದಕ್ಕೆ ನಿನ್ ಕಾಲಿ ಬೇಕಾದ್ರೆ ಬೀಳ್ತೀನಿ. ಏನ ₹1 2 ದುಡಿಬಹುದು. ಕೂತಲ್ಲೇ ಅಣ್ಣನ ಆಸ್ತಿ ಅಮ್ಮನ ಆಸ್ತಿ ಎಲ್ಲ ತಿನ್ಕೊಂಡು ಕೂತ್ಕೊಂಡಿದ್ರೆ ಎಷ್ಟ್ ದಿನಕ್ಕಂತ ಜೀವನವಾಗತ್ತೆ. ಸಂಜೆ ಹೊತ್ತು ಹಾಲು ಕುಸ್ಬಾರ್ದು, ಬೆಳಿಗ್ಗೆ ಹೊತ್ತೆ ಹಾಲು ಕುಸ್ಕೊಳ್ತಿಂತೆ. ಆಯ್ತು ಬಿಡು. ಹಂಗಂದ್ರೆ ನಾಳೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕಮ್ಮ. ಸರಿ ಆಯ್ತು ಕಣಮ್ಮ, ಹಂಗೆ ಮಾಡು. ಅನು ಅಕ್ಕ, ನನ್ ಮಮ್ಮಿ ಕಾಲ್ ಮಾಡಿದ್ರು. ಅವರು ಹೊಸ ಮನೆ ತಗೊಂಡಿದ್ದಾರೆ. ನಾನು ಈಗ ಆ ಹೊಸ ಮನೆಗೆ ಹೋಗ್ತಾ ಇದ್ದೀನಿ. ನೀವು ಬರ್ತೀರಾ ನನ್ನೊಟ್ಟಿಗೆ? ನಾನು ಬರ್ತೀನಿ. ವಾವ್ ಜೋಲಿ, ನಾನು ಬರ್ತೀನಿ. ಓಕೆ. ಅನು ಅಕ್ಕ, ಹೇ ಯೋ ಮೀನಾ, ನೀನ್ ಯಾಕೆ ನಮ್ಮೊಟ್ಟಿಗೆ ಬರ್ತಾ ಇದೀಯಾ? ನೀನು ಇಲ್ಲೇ ಇರು. ನೀನು ನನ್ನೊಟ್ಟಿಗೆ ಬರ್ಬೇಡ, ನಮ್ಮನೆಗೆ ಬರ್ಬೇಡ. ನೀನು ನನಗೆ ಯಾರು? ಅನು ಅಕ್ಕ, ನಂದು ಮಾವನ್ ಮಗಳು. ಅಚ್ಚು, ನಂದು ಮಾವನ್ ಮಗಳು. ನೀನ್ ಯಾರು ನನಗೆ? ನಿನ್ನ ಕಂಡೇನೆ ನನಗೆ ಇಷ್ಟನೇ ಆಗೋದಿಲ್ಲ, ಗೊತ್ತುಂಟಾ? ಹಂಗೆ ನನಗೆ ಸಿಟ್ಟು ಬರ್ತದೆ ನಿನ್ನನ್ನು ನೋಡುವಾಗ. ಯಾವಾಗ ನೋಡಿದ್ದೇನು ನಂದು ಮಾವನ್ ಮಕ್ಕಳೊಟ್ಟಿಗೆ ನೇರ್ತೀಯ ನೀನು. ನೀನು ಸಪ್ರೇಟ್ ಆಗಿ ಇರೋದಿಲ್ಲ ನೋಡು. ಐ ಹೇಟ್ ಯು. ಲೇಟ್ ಆಗ್ತಾ ಉಂಟು, ಹೋಗೋಣ ಮನೆಗೆ ಬನ್ನಿ. ಮೀನನ್ನ ನಿಮ್ ಮನೆಗೆ ಬರ್ಬೇಡ ಅಂತ ಹೇಳ್ತಾ ಇದೆಯಲ್ಲ, ನಾವು ನಿಮ್ ಮನೆಗೆ ಬರಲ್ಲ. ನೀನ್ ಮಾತ್ರ ನಿಮ್ ಮನೆಗೆ ಹೋಗು. ಅಲ್ಲಿ ಹೋಗ್ಬಿಟ್ಟು ಮತ್ತೆ ತಿರುಗಿ ಈ ಮನೆಗೆ ಬರ್ಬೇಡ. ಬಾ ಅಚ್ಚು, ಹೋಗೋಣ. ಮೀನಾ, ನೀನ್ ಯಾಕೆ ಅಳ್ತಾ ಇದೀಯಾ? ಸುಮ್ನಿರು, ಅಳ್ಬೇಡ. ಯಾಕೆ ನೀವು ನಮ್ಮನೆಗೆ ಬರೋದಿಲ್ಲ? ನಾನ್ ಯಾಕೆ ನಿಮ್ ಮನೆಗೆ ಬರಬಾರ್ದು? ಆ ಮೀನ ಬರಬಾರ್ದು ಅಂತ ಹೇಳಿದಕ್ಕೆ ನೀವ್ ಯಾಕೆ ಈ ತರ ಮಾಡ್ತಾ ಇದ್ದೀರಾ? ನೀನು ನಿಮ್ ಮನೆಗೆ ಹೋಗ್ತಾ ಇದೀಯಲ್ಲ, ಹೋಗು. ನಾವ್ ಯಾಕಲ್ಲಿ ಬರ್ಬೇಕು? ಮೀನನ್ ಬರ್ಬಾರ್ದು ಅಂತ ಹೇಳಿದ್ರೆ ನಾವು ಬರ್ಬೇಕಾ? ಮೀನಾ, ನಾನು, ಅಚ್ಚು ಎಲ್ರೂ ಒಂದೇನೆ, ಆಯ್ತಾ? ನೀನ್ ಮಾತ್ರ ಸಪ್ರೇಟ್. ನೀನ್ ಹಾಗೆ ಅನ್ಕೊಂಡಿದ್ಯಾ, ಹಾಗೆ ಅನ್ಕೋ. ಅದು ನಿಜಾನೇ, ಆಯ್ತಾ? ನೀನ್ ಇಲ್ಲಿ ಬರ್ಲೇಬೇಡ. ನೀನು ನಮ್ಮನೆಗೆ ಬಂದ್ರೆ ನಮ್ಮೊಳಗಡೆ ನೀನ್ ಜಗಳನ ಮಾಡಿಸ್ತೀಯ. ನೀನ್ ಅಂತವಳೆ, ಗೊತ್ತಾ? ನಾನು ಹೋಗ್ಲಿ ಅಂತ ಸುಮ್ನೆ ಇದ್ದೆ. ಈಗ ಗೊತ್ತಾಗ್ತಾ ಇದೆ ನಿನ್ ಬುದ್ಧಿ ಏನು ಅಂತ. ನೀನ್ ಇಲ್ಲಿ ಬರ್ಲೇಬೇಡ. ಹೋಗಿ ಜುಲಿ. ಅನು ಅಕ್ಕ, ನಿಮ್ ಬಾಯಿಯಿಂದ ಈ ಮಾತು ಕೇಳೋದಿಕ್ಕೆ ಎಷ್ಟು ಬೇಜಾರಾಗ್ತಾ ಉಂಟು, ಗೊತ್ತುಂಟಾ? ಮೈ ಗಾಡ್, ಇದು ನಾನು ಯಾರ ಹತ್ರ ಹೋಗಿ ಹೇಳದು? ಅನು ಅಕ್ಕ, ಹೀಗೆ ಮಾತಾಡಬೇಡಿ. ನನಗೆ ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ, ಗೊತ್ತಾ? ನೀವು ಈ ತರ ಮಾತಾಡೋದು ನನಗೆ ತುಂಬಾ ಬೇಜಾರಾಗ್ತಾ ಇದೆ. ನಾನು ಈ ಮಾತು ಯಾವಾಗ್ಲೂ ಮಾಡಿಯದೇ ಇಲ್ಲ. ಓಕೆ, ಅವಳು ಮೀನಾ ಎಲ್ರೂ ಒಂದೇನೆ. ಸಾರಿ, ನಾನು ಇನ್ಮೇಲೆ ಇದು ಮಾಡಲ್ಲ. ನೀವು ಬನ್ನಿ, ಮನೆಗೆ ಹೋಗೋಣ ಪ್ಲೀಸ್. ಈಗ ಮಾತಾಡ್ತಾ ಇದ್ಯಾ? ಅದ್ ಸರಿ. ಆದ್ರೆ ಇದಕ್ಕೂ ಮುಂಚೆ ಒಂದ್ ಮಾತಾಡ್ದಲ್ಲ, ಆ ತರ ಇನ್ನೊಂದ್ಸಲ ಮಾತಾಡಿದ್ರೆ ಸರಿ ಆಗಲ್ಲ ನೋಡು. ನಾವ್ ಎಲ್ಲಿ ಹೋದ್ರೇನು ಮೀನಾ ನಮ್ಮೊಟ್ಟಿಗೆನೆ ಬರ್ತಾಳೆ, ಗೊತ್ತಾ? ಅವಳನ್ ಬಿಟ್ಟು ನಾವೆಲ್ಲೂ ಹೋಗಲ್ಲ. ಅವಳಿಗೆ ಮೊದ್ಲು ನೀನು ಫಸ್ಟ್ ಈ ತರ ಮಾತಾಡಕ್ ಮುಂಚೆ ಅವಳಿಗೆ ಅವ್ರ ಅಮ್ಮ ಇಲ್ಲ, ಗೊತ್ತಾ? ಅದನ್ನ ಯೋಚನೆ ಮಾಡು. ಅನಪ್ಪ, ನೀವು ಈಗ ಹೇಳ್ತಾ ಇದ್ದೀರಲ್ಲ, ನಮ್ ಡ್ಯಾಡಿನೂ ಇಲ್ಲ, ಗೊತ್ತಾ? ನಮ್ ಡ್ಯಾಡಿ ನಮ್ಮನ್ನ ಬಿಟ್ಟೋಗಿ 25 ಡೇಸ್ ಮೇಲೆ ಆಯ್ತು. ನಿಮ್ ಡ್ಯಾಡಿ ಬಿಟ್ಟೋಗಿರೋದಕ್ಕೂ ಅವ್ರ ಅಮ್ಮ ಅವಳನ್ನ ಬಿಟ್ಟು ಹೋಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ, ಗೊತ್ತಾ? ನಿಮ್ ಡ್ಯಾಡಿ ಸಾಲ ಮಾಡಿ ಊರ್ ಬಿಟ್ಟು ಓಡೋಗಿದ್ದಾರೆ. ಇವ್ರಮ್ಮ ಈ ಪ್ರಪಂಚನೇ ಬಿಟ್ಟು ಹೋಗಿದ್ದಾರೆ, ಗೊತ್ತಾ ನಿನಗೆ? ಓ ಮೈ ಗಾಡ್, ಅನು ಅಕ್ಕ, ಇಷ್ಟೊಂದು ಮಾತೆಲ್ಲ ಮಾತಾಡ್ತಾ ಇದ್ದೀರಾ? ಎಲ್ಲ ಮೀನನಿಂದಾನೆ. ಈಗಲೇ ಗೊತ್ತಾಗ್ತಾ ಇಲ್ವಾ? ಅವಳಿದ್ರೆ ನಮ್ಮೊಳಗಡೆ ಜಗಳ ಬರತ್ತೆ, ಗೊತ್ತಾ? ಅವಳನ್ನ ಸುಮ್ಮನೆ ಅವ್ರ ಚಿಕ್ಕಮ್ಮನ ಮನೆಗೆ ಕಳಿಸ್ಬಿಡಿ. ಏನ್ ಹೇಳ್ದೆ? ನೀನನ್ನ ಅವ್ರ ಮನೆಗೆ ಕಳಿಸ್ಬೇಕಾ? ನೀನ್ ಯಾರಾದನ್ನ ಹೇಳಕ್ಕೆ? ಅಚ್ಚು ಅಚ್ಚು,
ಸಾರಿ ಅಚ್ಚು, ನಾನು ಸುಮ್ಮನೆ ತಮಾಷೆಗೆ ಮಾತಾಡಿದ್ದು. ಅನು ಅಕ್ಕ ಇಷ್ಟು ತನಕ ಎಷ್ಟು ಚೆನ್ನಾಗಿ ಸೀರಿಯಸ್ ಆಗಿದ್ದೇನು ಮಾತಾಡಿದ್ದು. ನೀನು ನನ್ನ ಹತ್ರ ಬಂದು ನಿಂತ್ಕೊಂಡು ಮಾತಾಡೋದು ನನಗೆ ಎದಕ್ಕೆ ಆಗ್ತಾ ಇದೆ. ನಾನು ಇನ್ಮೇಲೇನು ಹೇಳಲ್ಲ. ಮೀನನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ, ನೀವು ಅವಳೊಟ್ಟಿಗೆ ಇರಿ. ಅವಳೇ ನಿಮ್ಮ ರಿಲೇಷನು, ನಾನು ನಿಮ್ಮ ರಿಲೇಷನೇ ಇಲ್ಲ. ಓಕೆನಾ? ನಾನು ನಮ್ಮ ಮನೆಗೆ ಹೋಗ್ತೀನಿ, ನಾನು ನಮ್ಮ ಮನೇಲಿ ಇರ್ತೀನಿ. ಓಕೆನಾ? ನಾನಿನ್ನ ನಿಮ್ಗೆ ಯಾವುದು ತೊಂದರೆ ಕೊಡಲ್ಲ. ಇನ್ನೊಂದ್ಸಲ ಏನಾದ್ರೂ ಮೀನನ್ ಬಗ್ಗೆ ಮಾತಾಡ್ ನೋಡು, ಆಮೇಲೆ ನಿನ್ನ ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ನಿನ್ ತಲೆಯಲ್ಲಿರೋ ಈ ಎಲ್ಲ ಕೂದಲೆಲ್ಲ ಕಿತ್ತಾಕ್ಬಿಡ್ತೀನಿ. ಓ ಮೈ ಗಾಡ್ ಅಚ್ಚು, ನಂಗೆ ಈ ಪರ್ಸನಾಲಿಟಿಗೆ ಈ ಎಲ್ಲೋ ಕೂದಲೇ ಸ್ವಲ್ಪ ಚೆನ್ನಾಗಿ ಕಾಣೋದು, ಅದನ್ನು ಕಿತ್ತಾಕ್ಬಿಟ್ಟೆ. ನಾನು ನಿಜವಾಗ್ಲೂ ಕಿತ್ತೋಗಿರೋ ಕೋಳಿ ತರನೇ ಇರ್ತೀನಿ. ಸಾರಿ, ನಾನಿನ್ನ ನಿಮ್ಮ ಫ್ಯಾಮಿಲಿ ಮ್ಯಾಟರ್ಲಿ ಏನು ಮಾತಾಡಲ್ಲ ಪ್ಲೀಸ್. ಆಯ್ತು ಆಗ ನೋಡ, ಅವಳ ಹತ್ರ ಹಿಂಗ್ ಮಾತಾಡ್ಬೇಕು, ಅದನ್ನ ಬಿಟ್ಬಿಟ್ಟು ಪುರಾಣ ಮಾತಾಡೋದಲ್ಲ. ಅಚ್ಚು ಸಾಕಚ್ಚು, ಅವಳೇ ಸುಮ್ಮನೆ ಆಗ್ಬಿಟ್ಟು ನೀನ್ ಯಾಕೆ ಈ ತರ ಮಾತಾಡ್ತಾ ಇದೀಯಾ? ಸರಿ ಸರಿ ಅಕ್ಕ, ಬಾರೆ ನಾವು 3 ಜನನು ಆಟಾಡೋಣ. ಅನು ಅಕ್ಕ, ಅಚ್ಚು ಏನು ಆಕ್ಟಿಂಗ್ ಮಲ್ಲಿ ಏನು? ಈಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಮತ್ತೆ ಯಾಕೆ ನೀವು 3 ಜನ ಆಟಾಡ್ತೀರ ಅಂತ ಹೇಳ್ತಾ ಇದ್ದೀರಾ? ನಾವೆಲ್ಲರೂ ನಮ್ಮ ಮನೆಗೆ ಹೋಗೋಣ ಬನ್ನಿ. ಮೀನನು ಬರ್ಲಿ ನಮ್ಮ ಮನೆಗೆ, ನೀವು ಬನ್ನಿ ಪ್ಲೀಸ್. ಅಕ್ಕ ಹೋಗೋಣ ಏನೇ ಇವ್ರ ಮನೆಗೆ? ತಡಿ ಮೀನಾ, ಬರ್ತೀಯ ಅವ್ರ ಮನೆಗೆ ಹೋಗೋಣ? ಅನು ಅಕ್ಕ, ಯಾಕೆ ನನ್ನಿಂದ ನಿಮ್ಗೆ ತೊಂದ್ರೆ? ಆ ಜೂಲಿಗೆ ನಾನಂದ್ರೆ ಇಷ್ಟನೇ ಇಲ್ಲ. ಅದೇ ನಾನು ಅವಳಿಗೆ ಏನು ತೊಂದರೆ ಮಾಡ್ಲಿಲ್ಲ, ಏನೋ ಗೊತ್ತಿಲ್ಲ, ಅವಳಿಗೆ ನಾನಂದ್ರೇನೆ ಆಗೋದಿಲ್ಲ. ಸರಿ ಇರ್ಲಿ, ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ ಅತ್ತೆ ಒಟ್ಟಿಗೆ. ನೀವು ಅವ್ರ ಮನೆಗೆ ಹೋಗ್ಬಿಟ್ಟು ಬನ್ನಿ. ನೀನು ಬರ್ತೀಯಾ ಹೇಳು, ನಾವೆಲ್ಲ ಒಟ್ಟಿಗೆ ಹೋಗೋಣ. ನೀನ್ ಬರಲ್ಲ ಅಂತ ಹೇಳಿದ್ರೆ ನಾವು ಹೋಗಲ್ಲ. ನೀವು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಜೂಲಿ ಬೇಜಾರ್ ಮಾಡ್ಕೊಳ್ತಾಳೆ. ಅನು ಅಕ್ಕ, ನೀವು ಹೋಗ್ಬಿಟ್ಟು ಬನ್ನಿ, ನನ್ಗೇನು ತೊಂದರೆ ಇಲ್ಲ, ನಾನು ಇಲ್ಲೇ ಇರ್ತೀನಿ. ಪ್ಲೀಸ್ ಮೀನಾ, ಬಾ ಹೋಗೋಣ. ಬಾ ಮೀನಾ ಹೋಗೋಣ, ನಾವಿದೀವಲ್ಲ, ಬಾ. ಅವಳು ಏನಾದ್ರೂ ಮಾಡಿದ್ರೆ ಆಮೇಲಿದೆ. ಅವಳೇನು ಮಾಡಲ್ಲ, ಅವಳು ಪಾಪ. ಇರ್ಲಿ, ನಾನು ಬರ್ತೀನಿ. ಏ ಗುಬೆ, ಜೂಲಿ ನಡಿ ಹೋಗೋಣ ಮನೆಗೆ. ಓಕೆ, ಎಲ್ರಿಗೂ ಎಷ್ಟು ಸಂತೋಷ. ಸರಿ ಹೋಗೋಣ. ಅಲ್ಲಿ ಚಿಕ್ಕಮ್ಮ ಇದ್ದಾರೆ, ಅವ್ರು ಮಾತ್ರ ನನ್ನನ್ನ ನೋಡ್ಬಾರ್ದು ದೇವಿ. ಅವ್ರು ನೋಡಿದ್ರು ಅಂತ ಹೇಳಿದ್ರೆ ನನ್ನನ್ನ ಮನೇಲೇ ಇಟ್ಕೊಳ್ತಾರೆ. ಮೀನಾ ಬಾ, ಅಲ್ಲೇನ್ ಮಾಡ್ತಾ ಇದೀಯಾ? ಬೇಗ ಬಾ. ಅಚ್ಚು ಬಂದೆ. ಅನು ಅಕ್ಕ, ಅಚ್ಚು ಬೇಗ ಬನ್ನಿ. ಎಷ್ಟೊತ್ತು ಮಾಡ್ತೀರ ಬರೋದಕ್ಕೆ? ನಾನು ಆಗ್ಲಿಂದ ಇಲ್ಲೇ ನಿಂತ್ಕೊಂಡಿದ್ದೀನಿ. ನೀನ್ ಯಾಕೆ ಇಲ್ಲೇ ನಿಂತ್ಕೊಂಡಿದ್ಯಾ? ಹಂಗೆ ಹೋಗ್ಬೋದಲ್ಲ, ನಾವು ಬರ್ತೀವಿ. ಅಚ್ಚು, ನನ್ಗೆ ಮನೆ ಎಲ್ಲಿದೆ ಅಂತಾನೆ ಗೊತ್ತೇ ಇಲ್ಲ. ನೀವು ತಾನೇ ನನ್ಗೆ ಅಡ್ರೆಸ್ ತೋರಿಸ್ಬೇಕು. ನಿಮಗೆ ಮೀನನ್ ಮನೆ ಗೊತ್ತು, ಹಂಗಂದ್ರೆ ನಮ್ಮ ಮನೆ ಗೊತ್ತುಂಟು. ನನಗೆ ನಮ್ಮ ಮನೆ ಎಲ್ಲಿದೆ ಅಂತಾನೇ ಗೊತ್ತಿಲ್ಲ. ಅದಕ್ಕೆ ನಮಗೋಸ್ಕರ ಕಾಯ್ತಾ ಇದೀಯಾ? ಹೌದು ಅಚ್ಚು, ನಮ್ಮ ಮನೆ ಇದೆಯಲ್ಲ ಪ್ಯಾಲೇಸು, ಅದನ್ನ ಬೇಗ ನೋಡ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ. ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ, ಗೊತ್ತುಂಟಾ? ಅದಕ್ಕೆ ಬೇಗ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಏನು ಪ್ಯಾಲೇಸಾ? ಹೌದು ಖಂಡಿತ. ನಮ್ಮ ಮಮ್ಮಿ ನನ್ಗೋಸ್ಕರ ಒಂದು ದೊಡ್ಡ ಪ್ಯಾಲೇಸ್ ತಗೊಂಡಿರ್ತಾರೆ, ಗೊತ್ತಾ? ತುಂಬಾ ಕೊಚ್ಕೋಬೇಡ ಜೂಲಿ, ಬಾಯಿ ಮುಚ್ಕೊಂಡು ನಡಿ. ಓವರ್ ಮಾಡೋದು ಯಾವಾಗ ನೋಡಿದ್ರೇನು. ಗಾಡ್, ನಿಜ ಹೇಳಿದೆ, ಎಲ್ರಿಗೂ ಹೊಟ್ಟೆ ಊರಿನೇ. ಓಕೆ ಬನ್ನಿ, ಬೇಗ ಹೋಗೋಣ. ಹಿಂಗೆ ತಾನೇ ಹೋಗೋದು ಅಚ್ಚು? ಹೌದು, ಹಂಗೆ ಹೋಗು ಸ್ಟ್ರೈಟ್ ಆಗಿ. ಗುಬೆ ಪಾಪ ಜೂಲಿ. ಯಾಕೆ ಮೀನಾ? ಅವಳು ತುಂಬಾ ಓವರ್ ಕಾನ್ಫಿಡೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಚ್ಚು. ಅವ್ರ ಮನೆ ಏನು ಪ್ಯಾಲೇಸ್ ತರ ಇಲ್ಲ, ತುಂಬಾ ಸಣ್ಣ ಮನೆನೇ. ಇವಳು ಯಾಕೆ ಈ ತರ ಅನ್ಕೊಳ್ತಾ ಇದ್ದಾಳೆ? ಅವ್ರಮ್ಮ ಏನಾದ್ರೂ ಹೇಳಿರ್ಬೇಕೇನೋ. ಅಯ್ಯೋ ಜೋಲಿ, ನಮ್ಮ ಅತ್ತೆ ಎಲ್ಲ ಆತರ ಎಲ್ಲ ಏನು ಹೇಳಲ್ಲ, ಇವಳೇ ಆತರ ಥಿಂಕ್ ಮಾಡೋದು. ಓ ಹೌದಾ? ಯಾಕೆ ಮೀನಾ, ಅದು ತುಂಬಾ ಸಣ್ಣ ಮನೆನಾ? ತುಂಬಾ ಸಣ್ಣ ಮನೆ ಅಂತ ಹೇಳಕ್ಕಾಗಲ್ಲ, ಸ್ವಲ್ಪ ಸಣ್ಣ ಮನೆನೇ. ನಿಮ್ ಮನೆ ತರ ಇರತ್ತಾ? ನಮ್ಮ ಮನೆಗಿಂತ ಸ್ವಲ್ಪ ಸಣ್ಣ ಮನೆನೇ. ಓ ಹೌದಾ, ಸರಿ ಇರ್ಲಿ. ಯಾವ ಮನೆ ಇದ್ರೆ ಏನು, ಇದಕ್ಕೊಂದ್ ಮನೆ ಇದ್ರೆ ಸಾಕು ಅಲ್ಲ ಮೀನಾ? ಹೌದು. ಅದು ನಾವ್ ಹಂಗ ಹೇಳ್ತೀವಿ, ಆದ್ರೆ ಆ ಜೂಲಿ ನೋಡ್ದ ಹೆಂಗ್ ಅನ್ಕೊಂಡ್ ಹೋಗ್ತಾ ಇದ್ದಾಳಂತ. ಅವಳು ಯಾವಾಗ್ಲೂ ಹಂಗೆ ತಾನೆ. ಬಾ ಹೋಗೋಣ. ಅವಳು ಹೇಳೋಂತ ಪ್ಯಾಲೇಸ್ ಇದೇನಾ ಅಂತ ಕೇಳಿದ್ರೆ ಆಯ್ತು, ಅವಳನ್ನ ಉರಿ ಮಾಡ್ಬೇಕು ಅಕ್ಕ. ಅಯ್ಯೋ ಬೇಡ ಅಚ್ಚು, ಅವಳ ಮನೆ ನೋಡ್ಬಿಟ್ಟು ತುಂಬಾ ಫೀಲ್ ಮಾಡ್ಕೊಂಡ್ಲು ಅಂತ ಹೇಳಿದ್ರೆ ಬೇಜಾರಾಗತ್ತೆ. ಆಯ್ತಾ, ಬಾ ಹೋಗೋಣ. ಹೌದು ಸರಿ, ಬಾ ಹೋಗೋಣ. ಯಾಕೆ ಇದನ್ನೆಲ್ಲ ಸರಿ ಮಾಡಿಸ್ಬಾರ್ದು? ಅಮ್ಮ, ಏನಮ್ಮ ಅಲ್ಲಿ ನಿಂತ್ಕೊಂಡು ಹಂಗ್ ನೋಡ್ತಾ ಇದೀಯಾ? ಅಲ್ಲ ಪ್ರೀತಿ, ಹೊರಗಡೆಯಿಂದ ಮನೆ ನೋಡಕ್ಕೆ ಗಲೀಜ ಕಾಣ್ತಾ ಇದೆ ಕಣಮ್ಮ, ಅದಕ್ಕೆ ಕ್ಲೀನ್ ಮಾಡೋಣ ಅಂತ ನೋಡ್ತಾ ಇದೀನಿ. ನಾಳೆ ಬೆಳಗ್ಗೆಗೆ ಚೆನ್ನಾಗಿ ಕಾಣುತ್ತೆ, ಬರೋರು ಪರವಾಗಿಲ್ಲ ಮನೆ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ನೋಡ್ತಾ ಇದೀನಿ.
ಹೂನಮ್ಮ, ನಾನು ಹಂಗೆ ಅನ್ಕೊಂಡಿದ್ದೆ. ನನ್ಗಂತೂ ಕೆಲಸ ಮಾಡಕ್ಕಾಗಲ್ಲ ಕಣಮ್ಮ. ನಿನ್ಗೂ ವಯಸ್ಸಾಗ್ಬಿಟ್ಟಿದೆ. ಯಾರಾದ್ರೂ ಜನ ಇದ್ರೆ ಹುಡ್ಕೊಂಬರಮ್ಮ. ಅವರನ್ನಿಟ್ಟು ಇವತ್ ರಾತ್ರಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿಸ್ಬಿಡಣ. ಈ ಸಂಜೆ ಮೇಲೆ ಯಾರು ಸಿಗ್ತಾರೆ ಪ್ರೀತಿ? ಅಲ್ಲಿ ನೋಡಮ್ಮ, ಮಕ್ಳೆಲ್ಲ ಗುಂಪು ಕಟ್ಕೊಂಡ್ ಬರ್ತಾ ಇದಾರೆ. ಬನ್ರಿ ಮಕ್ಳ, ಎಲ್ರೂ ಬಂದಿದ್ದೀರಾ ಅತ್ತೆ ಮನೆಗೆ ಇಷ್ಟ ದಿನ ಬಿಟ್ಟು? ಹೌದತ್ತೆ, ನೀವ್ ಇಲ್ಲಿ ಮನೆ ತಗೊಂಡಿದ್ದೀರಾ ಅಂತ ಜೂಲಿನೂ ಅಮ್ಮ ಹೇಳಿದ್ರಾ? ಅದಕ್ಕೆ ಜೂಲಿ ಹೋಗ್ತೀನಂತ ಹೇಳಿಲ್ಲ, ನಾವು ಬಂದ್ವಿ. ಮಮ್ಮಿ, ನಮ್ಮ ಹೊಸ ಪ್ಯಾಲೇಸ್ ಎಲ್ಲಿ ಉಂಟು? ಇಲ್ಲಿ ಯಾಕೆ ಈ ಗುಡಿಸಲ ಹತ್ರ ನಿಂತ್ಕೊಂಡಿದ್ದೀರಾ? ಬನ್ನಿ ನಮ್ಮ ಪ್ಯಾಲೇಸ್ಗೆ ಹೋಗೋಣ. ಏನು ಪ್ಯಾಲೇಸಾ? ಇದು ಗುಡಿಸ್ಲಾ? ಹೌದು, ಇದು ಗುಡಿಸಿಲೆ. ಇಲ್ಲಿ ಯಾಕೆ ನಿಂತ್ಕೊಂಡಿದ್ದೀರಾ? ನಾವು ಪ್ಯಾಲೇಸ್ಗೆ ಹೋಗೋಣ ಬನ್ನಿ. ಜೂಲಿ, ಹಂಗೆಲ್ಲ ಮಾತಾಡ್ಬಾರ್ದು ಕಣಮ್ಮ. ಇದೇ ಕಣಮ್ಮ ನಾವಿರೋಂತ ಮನೆ. ಈ ಮನೆನೇ ನಾವು ತಗೊಂಡಿರೋದು. ಇದೇ ಇನ್ಮೇಲೆ ನಮ್ ಮನೆ. ಮೈ ಗಾಡ್, ಮಮ್ಮಿ, ನೀವು ದೊಡ್ಡ ಪ್ಯಾಲೇಸ್ ತಗೊಂಡಿದ್ದೀರಾ ಅಂತ ನಾನು ಅಚ್ಚು, ಅನು, ಆಮೇಲೆ ಮೀನಾ ಅವ್ರ ಹತ್ರ ಹೇಳ್ಬಿಟ್ಟು ಕರ್ಕೊಂಡ್ ಬಂದೆ, ಗೊತ್ತುಂಟಾ? ಈಗ ಈ ಮನೆನ ನಮ್ಮ ಮನೆ. ಅಮ್ಮ, ನನಗೆ ಇದು ಇಷ್ಟನೇ ಇಲ್ಲ. ಪ್ಲೀಸ್, ನಾವಿಲ್ಲಿಂದ ಬೇರೆ ಕಡೆ ಹೋಗ್ಬಿಡೋಣ ಮಮ್ಮಿ. ಅಯ್ಯೋ ಜೋಲಿ, ನೀನ್ ಇನ್ನು ಸಣ್ಣ ಹುಡುಗಿ ಕಣಮ್ಮ. ಈ ಮನೆ ತಗೊಳ್ಳೋದಿಕ್ಕೆ ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ ನಾವು? ಇದ್ರಲ್ಲಿ ನೀವು ಬೇರೆ ಕಡೆ ಹೋಗೋಣ ಅಂತ ಹೇಳಿದ್ರಲ್ಲ, ಆಗಲ್ಲ ಜೋಲಿ. ಇದೇ ನಮ್ ಮನೆ, ಇನ್ಮೇಲೆ ನಾವಿಲ್ಲೇ ಇರೋದು, ಆಯ್ತಾ? ಸುಮ್ಕಿರು, ಅಳ್ಬೇಡ. ಹೊಸ ಮನೆ ತಗೊಂಡಿದೀವಿ. ಮನೆ ಹೆಣ್ಮಗಳು ನೀನು ಅಳ್ಬಾರ್ದು. ಅಳ್ಬೇಡ ಜೋಲಿ, ಅಮ್ಮ ಹೇಳ್ತಾ ಇದೀನಲ್ಲ. ಓಕೆ, ನಾನು ಆಳೋದಿಲ್ಲ. ಅಚ್ಚು, ಅನು ಅಕ್ಕ, ಮೀನಾ, ಬೈ ಮಿಸ್ಟೇಕ್ ಆಗಿ ನಾವು ಪ್ಯಾಲೇಸ್ ಪರ್ಚೇಸ್ ಮಾಡಿದೀವಿ ಅಂತ ಸುಳ್ಳು ಹೇಳ್ಬಿಟ್ಟೆ. ಓಕೆನಾ? ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಇನ್ನೇನು ಸ್ವಲ್ಪ ದಿನದಲ್ಲಿ ನಾವು ದೊಡ್ಡ ಪ್ಯಾಲೇಸ್ ತಗೊಳ್ತೀವಿ, ಓಕೆನಾ? ಜೂಲಿ, ಬಾಯ್ ಮಾತಿಗ್ ಮಾತು ಪ್ಯಾಲೇಸ್ ಪ್ಯಾಲೇಸ್ ಅಂತ ಹೇಳ್ಬೇಡ. ಈ ಮನೆನೇ ಪ್ಯಾಲೇಸ್ ತರನೇ ಇದೆ. ಓ ಗಾಡ್, ಹೌದಾ? ಹೌದು, ಅವ್ರವರಿಗೆ ಇರೋಕೆ ಒಂದ್ ಸಣ್ಣ ಮನೆ ಇದ್ರೇನು ಅದು ಪ್ಯಾಲೇಸ್ ಇದ್ದಂಗೆ, ಆಯ್ತಾ? ಹೋಗಿ ದೊಡ್ಡ ಪ್ಯಾಲೇಸ್ ಅಲ್ಲೇ ಇರ್ಬೇಕಂತಲ್ಲ ಏನಿಲ್ಲ. ದೊಡ್ಡ ದೊಡ್ಡ ಪ್ಯಾಲೇಸ್ ಅಲ್ಲಿ ಇರೋಂತ ಸಂತೋಷಕ್ಕಿಂತ ಸಣ್ಣ ಮನೇಲಿರೋಂತ ಸಂತೋಷನೇ ಜಾಸ್ತಿ, ಗೊತ್ತಾ? ಇದೆಲ್ಲ ನಿನ್ಗೆಲ್ ಗೊತ್ತು? ಓ ಗಾಡ್, ಸಾರಿ ಅನು ಅಕ್ಕ, ಇನ್ಮೇಲೆ ಆ ತರ ಎಲ್ಲ ಹೇಳಲ್ಲ. ಅನು ಅತ್ತೆ, ಎಷ್ಟ್ ಬುದ್ಧಿವಂತಾಗಿ ಮಾತಾಡೋದ್ ಕಲ್ತಿದ್ಯಾ ಅನು? ಅಮ್ಮ ಹೌದಲ್ವಾ? ಹೌದು, ನನ್ ಮೊಮ್ಮಗಳಲ್ಲ, ಮತ್ತೆ ಹೆಂಗಿರ್ತಾಳೆ? ಹೌದತ್ತೆ, ಯಾಕೆ ಹೊರಗಡೆ ನಿಂತ್ಕೊಂಡು ಏನೋ ಟೆನ್ಷನ್ ಆಗಿ ಮಾತಾಡ್ತಾ ಇದ್ರಿ ನಾವು ಬರುವಾಗ? ಏನಿಲ್ಲ ಅಚ್ಚು, ಮನೆ ಹೊರಗಡೆ ನೋಡೋದಿಕ್ಕೆ ತುಂಬಾ ಗಲೀಜಾಗಿದ್ಯಾ, ಅದಕ್ಕೆ ಅಮ್ಮನ ಹತ್ರ ಹೇಳ್ತಾ ಇದ್ದೆ, ನಾಳೆ ಹಾಲು ಉಕ್ಸೋದು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ. ಅದಕ್ಕೆ ಅಮ್ಮ ಹೇಳಿದ್ರು ಇಷ್ಟೊತ್ತರ ನಂತರ ಯಾರು ಕೆಲ್ಸದ ಜನ ಸಿಗಲ್ಲ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರಮ್ಮ. ಅದಕ್ಕೆ ನಾವಿಬ್ರು ಟೆನ್ಷನ್ ಮಾಡ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಅಯ್ಯೋ, ಇಷ್ಟೇನಾ? ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನೇ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ನಿಮ್ಗೆ. ಅಕ್ಕ, ಏನಚ್ಚು? ಕ್ಲೀನ್ ಮಾಡ್ಕೊಡೋಣ ಅತ್ತೆಗೆ? ಅದು ಜಾಲಿಯಾಗಿರುತ್ತೆ. ಸರಿ, ನಾವು ಕ್ಲೀನ್ ಮಾಡ್ಕೊಡೋಣ ಅತ್ತೆಗೆ. ಅಕ್ಕ, ಕ್ಲೀನ್ ಮಾಡೋದ್ ಮಾತ್ರ ಅಲ್ಲ ಕಣೆ, ಚೆನ್ನಾಗಿ ಕ್ಲೀನ್ ಮಾಡಿ. ಅತ್ತೆಗೆ ನಾಳೆ ಅತ್ತೆ ಹಾಲು ಉಕ್ಕಿಸ್ತಾರಲ್ಲ, ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಡೋಣ. ಏ ಆಯ್ತಚ್ಚು, ಜಾಲಿಯಾಗಿ ಮಾಡೋಣ. ಅತ್ತೆ, ನಾವೇ ಎಲ್ಲ ಕ್ಲೀನ್ ಮಾಡ್ಕೊಡ್ತೀವಿ, ನೀವು ಮನೆ ಒಳಗಡೆ ಹೋಗಿ ಕೆಲಸ ಇದ್ರೆ ಮಾಡಿ. ಅಯ್ಯೋ ಬೇಡ ಅನು, ಮನೆಗೆ ಫಸ್ಟ್ ಬಂದಿದ್ದೀರಾ, ಮತ್ತೆ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡ್ರೆ ಸರಿ ಆಗಲ್ಲ. ಬನ್ನಿ ಹೊರಗಡೆ, ನಾನು ಏನಾದ್ರೂ ಮಾಡ್ಕೊಡ್ತೀನಿ ನಿಂಗೆ. ಅತ್ತೆ, ಅದೆಲ್ಲ ಏನಿಲ್ಲ, ನಮ್ಗೆ ಈ ತರ ಎಲ್ಲ ಕೆಲಸ ಮಾಡಕ್ಕೆ ಜಾಲಿಯಾಗಿರತ್ತೆ ಗೊತ್ತಾ? ನಾವು ಮಾಡ್ಕೊಡ್ತೀವಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಬೇಡ ಅಚ್ಚು, ಅತ್ತಿಗೆಲ್ಲ ಗೊತ್ತಾಯ್ತು ಅಂದ್ರೆ ಬೈತಾರೆ, ಸಣ್ಣ ಮಕ್ಳ ಹತ್ರ ಕೆಲಸ ತಗೊಂಡ್ರಾ ಅಂತ. ಯಾರು? ನಮ್ಮಮ್ಮನ? ನಮ್ಮಮ್ಮ ಭಯದೇ ಇಲ್ಲ ಅತ್ತೆ. ಯಾವಾಗ ನೋಡಿದ್ರೇನು ಏನಾದ್ರೂ ಕೆಲಸ ಮಾಡಿ ಅಂತ ಬೈತಾನೆ ಇರ್ತಾರೆ ಮನೆಯಲ್ಲಿ, ಗೊತ್ತಾ? ಹೆಣ್ಮಕ್ಳು ಕೆಲಸ ಕಲಿಬೇಕು, ಹಿಂಗೆ ಕುತ್ಕೊಂಡಿದ್ರೆ ಏನು ಅಂತ. ಅದಕ್ಕೆ ನಮ್ಮಮ್ಮ ಎಲ್ಲ ಏನು ಬೈಯಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಾವೆಲ್ಲ ಕ್ಲೀನ್ ಮಾಡಿ ಕೊಡ್ತೀವಿ. ಏನ್ ಮಾಡ್ಬೇಕಂತ ಮಾತ್ರ ಹೇಳಿ. ಸರಿ, ನಾನ್ ಬೇಡ ಅಂತ ಹೇಳಿದ್ರೆ ನೀವು ಬೇಡಲ್ಲ. ಸರಿ, ಇಲ್ಲಿ ಸ್ವಲ್ಪ ಎಲ್ಲ ಗೂಡ್ಸಿ, ಇಲ್ಲೊಂದ್ ಚಾರ್ ಇದೆಯಲ್ಲ ಇದು, ಅದನ್ನೆಲ್ಲ ತೆಗ್ದು ಸ್ವಲ್ಪ ಕ್ಲೀನ್ ಮಾಡ್ಬೇಕು. ಅಷ್ಟೇ ತಾನೇ, ನಾವು ಮಾಡ್ಕೊಡ್ತೀವಿ. ಸರಿ ಆಯ್ತು, ಮಾಡಿ. ನಾನು ಹೋಗಿ ಒಳಗಡೆ ಕ್ಲೀನ್ ಮಾಡಕ್ಕಿದೆ, ಎಲ್ಲ ಕ್ಲೀನ್ ಮಾಡಿ ಇಡ್ತೀನಿ. ಸರಿ, ಹಂಗಂದ್ರೆ ಪ್ರೀತಿ, ನೀನ್ ಹೋಗಿ ಒಳಗಡೆ ಕ್ಲೀನ್ ಮಾಡು, ನಾನು ಅಂಗಡಿಗೆ ಹೋಗಿ ಹಣ್ಣು ಕಾಯಿ ಎಲ್ಲ ತಗೊಂಡ್ಬರ್ತೀನಿ, ಆಯ್ತಾ? ಹೂ ಎಲ್ಲ ಬೇಕಲ್ಲ ನಾಳೆಗೆ? ಹೂ ಅಮ್ಮ, ಹೂ ಬೇಕು, ತಗೊಂಬ. ಅಜ್ಜಿ, ಹಂಗೆ ಸ್ವಲ್ಪ ಜಾಸ್ತಿ ಹೂ ತಗೊಂಬನ್ನಿ. ನಾವು ಈ ಹೊಸಲೆಲ್ಲ ಇದೆಯಲ್ಲ ಅದಕ್ಕೆಲ್ಲ ಹಾಕ್ತೀವಿ, ಡೆಕೋರೇಷನ್ ಮಾಡಕ್ಕೆ ಚೆನ್ನಾಗಿರತ್ತೆ. ಆಯ್ತಚ್ಚಮ್ಮ, ತರ್ತೀನಿ. ಹಂಗೆ ನಮ್ 4 ಜನಕ್ಕೂ ಐಸ್ ಕ್ರೀಮ್ ತಗೊಂಬನ್ನಿ. ಐಸ್ ಕ್ರೀಮ್ ಮಾತ್ರನಾ, ಬೇರೆ ಏನಾದ್ರೂ ಬೇಕಾ? ಏ ಅಚ್ಚು, ಅಜ್ಜಿ ಹತ್ರ ದುಡ್ಡಿದೆಯೋ ಇಲ್ವೋ? ಯಾಕೆ ಐಸ್ ಕ್ರೀಮ್ ಎಲ್ಲ ಕೇಳ್ತೀಯ? ಸುಮ್ನೀರು. ಅಕ್ಕ, ಹೌದಾ? ಹೌದು, ಸುಮ್ನೀರು. ಅಜ್ಜಿ, ಐಸ್ ಕ್ರೀಮು ಬೇಡ, ಏನು ಬೇಡ, ನೀವ್ ಹೋಗಿ ಮನೆಗೆ ಏನ್ ಬೇಕೋ ಅದನ್ನ ತಗೊಂಬನ್ನಿ. ಏನೋ ಕೇಳ್ತಾ ಇದ್ದಾಳೆ ಅಚ್ಚು, ಯಾಕಮ್ಮನೋ? ಸುಮ್ಕಿರು, ನನ್ನ ಹತ್ರ ಎಲ್ಲ ದುಡ್ಡಿದೆ. ಇಲ್ಲ ಇಲ್ಲ ಬೇಡ ಅಜ್ಜಿ, ಮನೇಲೆಲ್ಲ ಬೇಕಾಗಿದ್ದಷ್ಟಿದೆ ತಿನ್ನೋದಿಕ್ಕೆ. ಇವಳು ಹೊರಗಡೆ ಬಂದ್ರೇನೆ ಏನಾದ್ರೂ ಬೇಕಂತ ಕೇಳೋದು, ಅದೆಲ್ಲ ಏನು ಬೇಡ. ನೀವು ಮನೆಗೆ ಏನ್ ಬೇಕೋ ಅದನ್ನ ತಗೊಂಬನ್ನಿ ಸಾಕು. ಸರಿ ಆಯ್ತು, ನಾನು ಹೋಗ್ಬಿಟ್ಟು ಬರ್ತೀನಿ. ಪ್ರೀತಿ, ಹೋಗ್ಬಿಟ್ಟು ಬರ್ತೀನಿ ಕಣಮ್ಮ. ಹ್ಞೂ ಕಣಮ್ಮ. ಅತ್ತೆ, ನೀವು ಹೋಗಿ ಮನೆ ಒಳಗಡೆ ಕೆಲಸ ಮಾಡಿ. ಅಕ್ಕ, ಈಗ ಏನೇ ಮಾಡೋದು?
ಅತ್ತೆ ಹೇಳಿದ್ರಲ್ಲ ಈ ಚಾರ್ನ ತೆಗಿಯಕ್ಕೆ ಹೊರಗಡೆ ಇರೋದು ಅದನ್ನೆಲ್ಲ ತೆಗಿಯೋಣ. ಆಮೇಲೆ ಅಂಚಿನ ಮೇಲೆ ಒಂದ್ ಲ್ಯಾಡರ್ ಇದೆ ನೋಡು, ಅದನ್ನ ತೆಗೆದು ಬಿಸಾಡ್ಬಿಟ್ಟು ಅಂಚಿನ ಮೇಲೆಲ್ಲ ಸ್ವಲ್ಪ ಗೂಡಿಸ್ಬೇಕು. ಆಯ್ತು, ಹಂಗಂದ್ರೆ ನಾನು ಅಂಚಿನ ಮೇಲೆ ಹೋಗಿ ಕ್ಲೀನ್ ಆಗಿ ಗೂಡಿಸ್ತೀನಿ ಕಣೆ ಅಕ್ಕ. ನಾನು ಹೊರಗಡೆ ಹಂಗ್ಲ ಎಲ್ಲ ಗೂಡಿಸ್ತೀನಿ. ನಾನು ಬಾಕ್ಲೆಲ್ಲ ಹೊರಿಸ್ತೀನಿ. ಅಕ್ಕ ಅಕ್ಕ ಪೇಂಟ್ ಹಾಕಣ್ವಿನೆ ಮನೆಗೆ. ಪೇಂಟ್ ಹಾಕೋಣ, ಆದ್ರೆ ಅದಕ್ಕೆ ಪೇಂಟ್ ಬೇಕಲ್ಲ. ಅಕ್ಕ ಮನೆಯಲ್ಲಿ ಒಂದು ಗ್ರೇ ಕಲರ್ ಪೇಂಟ್ ಇದೆ ಕಣೆ, ನಾನು ಹೋಗಿ ಬೇಗ ತಗೊಂಬರ್ಲಾ? ಎಲ್ಲಿ? ಮನೆ ಹಿಂಗಡೆ ಇಟ್ಟಿದಾರಲ್ಲ ಆ ಶೆಡ್ ರೂಮ್ ಅಲ್ಲಿ, ಅದನ್ನ ಹೇಳ್ತಾ ಇದೀಯಾ? ಹೌದು ಕಣೆ ಅಕ್ಕ. ಸರಿ, ಅಮ್ಮನ ಹತ್ರ ಹೇಳ್ಬಿಟ್ಟು ತಗೊಂಬಾ. ಹಂಗೆ ಬ್ರಷ್ ತಗೊಂಬಾ. ಅಚ್ಚು, ಅದು ಎಲ್ಲಿದೆ ಅಂತ ನನಗೆ ಗೊತ್ತು, ನಾನು ಹೋಗಿ ತಗೊಂಬರ್ತೀನಿ. ಆಯ್ತು, ಬೇಗ ಹೋಗ್ಬಿಟ್ ಬಾ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್